ನಾವು ಬರೀ ಧರ್ಮ 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 ಹಿಂದೂ ರಾಷ್ಟ್ರ ಅಂತ ಬಾಯಿ ಬಡ್ಕೊಂಡ್ರಾಗಲ್ಲ. ಗೋಮಾತೆಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ಪ್ರತಿಯೊಬ್ಬ ಹಿಂದುವಿನ ಆದ್ಯ ಕರ್ತವ್ಯ ಅಂತ ತಿಳ್ಕೊಳ್ಬೇಕು. ಇವತ್ತು ಈ ಮೊಹಮ್ಮದ್ ನಸ್ರೂನ ರಸ್ತೆಯಲ್ಲಿ ಹಿಡ್ಕೊಂಡು ಒಡೆದು ಹೇಳ್ಕೊಂಡು ಹೋಗ್ಬೇಕಾಗಿತ್ತು ಪೊಲೀಸರು. ಅವಾಗ ಸಮಾಜ ಗುರ್ತಿಡ್ತಿತ್ತು ಈ ವ್ಯಕ್ತಿಯನ್ನ. ಇಂಥ ಕಿಡಿಗೇಡಿಗಳು ಕುಡಿದು ಬಿಟ್ಟು ಮುಂಜಾನೆ ಹೊತ್ತಲ್ಲಿ ಬಂದು ಗೋಮಾತೆಯ ಕೆಚ್ಚಲನ್ನ ಕೊಯ್ತಾರೆ ಅಂತ ಹೇಳಿದ್ರೆ ಏನ್ರಿ ಮಾಡ್ತಾ ಇದ್ದೀರಾ ಪೇಟದವರು, ಪ್ರಾಣಿದಯ ಸಂಘದವರು? ಬರ್ರಿ ಕಚೇರಿಯನ್ನ ಬಿಟ್ಟು ಹೊರಗಡೆ ಬಂದು ಗ್ರೌಂಡ್ ಲೆವೆಲ್ ರಿಯಾಲಿಟಿ ಏನಿದೆ ನೋಡಿ. ಬಿಜೆಪಿ ಗೌರ್ನಮೆಂಟ್ ಏನು ಗೋಶಾಲೆಗಳಿಗೆ ಅನುದಾನವನ್ನ ಘೋಷಣೆ ಮಾಡಿತ್ತು, ಆ ಅನುದಾನವನ್ನು ಕೂಡ ತಡೆ ಹಿಡಿಯುವಂತ ಕೆಲಸವನ್ನ ಸಿದ್ದರಾಮಯ್ಯನ ಸರ್ಕಾರ ಮಾಡ್ತಾ ಇದ್ದದು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಕಾಮಧೇನುವಿನ ಕೆಚ್ಚಲ ಕೊಯ್ದ ಕಿಡಿಗೇಡಿಗಳು. ಏನಪ್ಪ ಇದು ವಿಷಯ ಅಂತ ಹೇಳಿದ್ರೆ, ಚಾಮರಾಜಪೇಟೆಯಲ್ಲಿ ಓಲ್ಡ್ ಫೆನ್ಷನ್ ಮೊಹಲ್ಲಾ ಅಂತ ಒಂದು ಏರಿಯಾ ಇದೆ, ಒಂದು ಇದಿದೆ. ಮೊಹಲ್ಲಾ ಅಂತಂದರೆ ಒಂದು ಬೀದಿ ಇದೆ. ಈ ಬೀದಿಯಲ್ಲಿ ಕರ್ಣ ಅಂತ ಹೇಳ್ತಕ್ಕಂಥವ್ರು 7-8 ಹಸುಗಳನ್ನು ಸಾಕಿರ್ತಾರೆ. ಅವ್ರ ಮನೆಯಿಂದ ಅನತಿ ದೂರದಲ್ಲಿ, ಅಂದರೆ ಕೂಗಳತೆ ದೂರದಲ್ಲಿ ಒಂದು ದೇವಾಲಯ ಇರುತ್ತೆ. 3-4 ಹಸುಗಳು ಪ್ರತಿನಿತ್ಯ ಹೋಗಿ ಅಲ್ಲಿ ಮಲಗ್ತಾ ಇರ್ತವೆ ರಾತ್ರಿ ಹೊತ್ತು. ಆದರೆ ನಿನ್ನೆ ಶನಿವಾರದ ಮುಂಜಾನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರೋ ಕಿಡಿಗೇಡಿಗಳು ಬಂದು ಆ ಹಸುಗಳ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೆಚ್ಚಲನ್ನು ಕೊಯ್ದು ಇದು ಮಾಡಿದ್ದಾರೆ. ಅದಕ್ಕೆ ಈಗ ಪಶುವೈದ್ಯಕೀಯ ಶಾಲೆಯಲ್ಲಿ ಇವಾಗ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಆದರೆ ಇಲ್ಲಿ ನಾವು ನೋಡಬೇಕಾಗಿರೋದೇನು ಅಂತ ಹೇಳಿದ್ರೆ, ಭಾರತದಲ್ಲಿ 33 ಕೋಟಿ ದೇವತೆಗಳು ನೆಲೆಸಿರುವಂಥ ಗೋಮಾತೆಯನ್ನು ನಾವು ಶ್ರದ್ಧಾಸ್ಥಾನವಾಗಿ ತಗೊಳ್ತೀವಿ. ಅಂಥ ಶ್ರದ್ಧಾಸ್ಥಾನದ ಮೇಲೆ ಆಘಾತ ಮಾಡೋರು ಕೂಡ ಈ ಕರ್ನಾಟಕದ ರಾಜ್ಯ ಸರ್ಕಾರ ಯಾವುದೇ ವಿಧವಾದಂಥ ಕ್ರಮವನ್ನು ತಗೊಳ್ಳಲ್ಲ. ಆ ಕಿಡಿಗೇಡಿಗಳನ್ನ ಬಂಧಿಸೋದಕ್ಕೆ ಇವತ್ತು ವಿಪಕ್ಷಗಳು, ವಿಶ್ವ ಹಿಂದೂ ಪರಿಷತ್ತು, ಹಿಂದೂ ಸಂಘಟನೆಯ ಕಾರ್ಯಕರ್ತರೆಲ್ಲ ಪೂರ್ತಿ ಸಂಪೂರ್ಣವಾಗಿ ಗಲಾಟೆ ಮಾಡಿದ ಮೇಲೆ ಇವಾಗ ಯಾವನ ಮೊಹಮ್ಮದ್ ನಸ್ರು ಅಂತ ಹೇಳುವಂಥ ಬಿಹಾರದ ಒಬ್ಬ ಇವನನ್ನು ಕರ್ಕೊಂಬಂದು ಅರೆಸ್ಟ್ ಮಾಡಿದ್ದಾರೆ, CCTV ಕ್ಯಾಮ್ರಾಗಳನ್ನು ಚೆಕ್ ಮಾಡಿ. ಇದು ಏನಂತ ಹೇಳಿದ್ರೆ, ಇವಾಗ ಕರ್ಣ ಅನ್ನೋರು ಏನಾದರೂ ದೂರು ಕೊಟ್ಟಿರಲಿಲ್ಲ ಅಂದಿದ್ದಿದ್ರೆ, ಇಲ್ಲ ವಿಪಕ್ಷಗಳು ಮತ್ತು ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡಲಿಲ್ಲ ಅಂತಂದಿದ್ದಿದ್ರೆ ಈ ಘಟನೆ ಮರೆಮಾಚಿ ಹೋಗ್ತಾ ಇತ್ತು. ಇವತ್ತು ಭಾರತದಲ್ಲಿ ಎಷ್ಟು ಗೋಹತ್ಯೆ ನಡೀತಾ ಇದೆ. ಈ ಗೋಹತ್ಯೆ ನಿಷೇಧ ಕಾನೂನು ತಗೊಂಬರೋದಕ್ಕೆ ಯಾವ ಒಂದು ಸರ್ಕಾರಕ್ಕೂ ಕೂಡ ಶಕ್ತಿ ಅನ್ನೋದಿಲ್ಲ. ಸುಮ್ಮನೆ ಬಾಯಿಗೆ ಬಂದಂಗೆ ಹಿಂದೂಗಳ ಮತವನ್ನು ಪಡೆದುಕೊಂಡು ಹಿಂದೂಗಳ ಶ್ರದ್ಧೆ ಮೇಲೆ ಈ ರೀತಿ ಆಘಾತ ಆಗ್ತಾ ಇದ್ದರೆ ಸರ್ಕಾರ ಇರ್ಬೋದು, ಪೊಲೀಸ್ ವ್ಯವಸ್ಥೆ ಇರ್ಬೋದು, ಏನು ಮಾಡ್ತಾ ಇದೆ ಅನ್ನೋಂಥ ಪ್ರಶ್ನೆ ಎದುರಾಗ್ತಾ ಇರತಕ್ಕಂಥದ್ದು. CCTV ಕಣ್ಗಾವಲು ಇರುವಾಗ, ಪೊಲೀಸ್ನ ಭದ್ರ ಪೆಹರೆ ಇರುವಾಗ ಬೆಂಗಳೂರಿನಲ್ಲಿ ಇಂಥ ಕಿಡಿಗೇಡಿಗಳು ಕುಡಿದು ಬಿಟ್ಟು ಮುಂಜಾನೆ ಹೊತ್ತಲ್ಲಿ ಬಂದು ಗೋಮಾತೆಯ ಕೆಚ್ಚಲನ್ನು ಕೊಯ್ತಾರೆ ಅಂತ ಹೇಳಿದ್ರೆ ಇವರಿಗೆ ಮಾನವೀಯತೆ ಇದೆಯಾ? ಇವರ ಅಂತರಾಳದಲ್ಲಿ ಎಷ್ಟು ವಿಕೃತ ಮನೋಭಾವ ಅಡಗಿದೆ ಅನ್ನೋದನ್ನು ನಾವೆಲ್ಲರೂ ಪ್ರಶ್ನೆಯನ್ನು ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ, ನಾವು ಇವತ್ತು ತಾಯಿ ಬೇರೆ ಅಲ್ಲ, ಗೋಮಾತೆ ಬೇರೆ ಅಲ್ಲ ಅನ್ನುವಂಥ ಒಂದು ಶ್ರದ್ಧೆ ಹಿಂದೂಗಳಲ್ಲಿ ನೆಲೆಸಿರ್ತಕ್ಕಂಥದ್ದು. ಅಂಥ ಶ್ರದ್ಧೆಗೆ ಘಾಸಿ ಮಾಡೋದು ಮತ್ತು ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಕೆರಳಿಸಿದಾಗ ನಾವು ನೋಡ್ಕೊಂಡು ಸುಮ್ಮನೆ ಹೆಂಗಿರೋದು? ಯಾಕೆ ಅಂತ ಹೇಳಿದ್ರೆ, ಇವತ್ತು ಗೋಕಳ್ಳತನ ಎಗ್ಗಿಲ್ಲದೆ ಸಾಗಿದೆ ಕರ್ನಾಟಕದಲ್ಲಿರ್ಬೋದು, ಎಲ್ಲ ಕಡೆಗಿರ್ಬೋದು. ಆದರೆ ಹಿಡಿದ್ಬಿಟ್ಟು ಪೊಲೀಸವ್ರಿಗೆ ಕೊಟ್ಟಾಗ ನಾನಾ ರೀತಿ ಕಾನೂನುಗಳ ಅಡೆತಡೆ ಬರುತ್ತೆ. ಇತ್ತೀಚೆಗೆ BJP ಗೌರ್ನಮೆಂಟ್ ಏನು ಗೋಶಾಲೆಗಳಿಗೆ ಅನುದಾನವನ್ನು ಘೋಷಣೆ ಮಾಡಿತ್ತು, ಆ ಅನುದಾನವನ್ನು ಕೂಡ ತಡೆ ಹಿಡಿಯುವಂಥ ಕೆಲಸವನ್ನು ಸಿದ್ದರಾಮಯ್ಯನ ಸರ್ಕಾರ ಮಾಡ್ತಾ ಇದ್ದದು ಇವತ್ತು. ಅಂದರೆ ಎಲ್ಲೆಲ್ಲಿ ಗೋಶಾಲೆಗಳನ್ನು ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಿತ್ತೋ BJP ಸರ್ಕಾರ, ಅವುಗಳಿಗೆ ಕೊಡ್ತಕ್ಕಂಥ ಅನುದಾನವನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಈಗ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವರಿಗೆ ಹಿಂದೂಗಳ ಶ್ರದ್ಧಾಸ್ಥಾನಗಳ ಜೊತೆಯಲ್ಲಿ ಚೆಲ್ಲಾಟ ಆಡ್ತಕ್ಕಂಥದ್ದು ಒಂದು ಆಟ ಆಗೋಗಿದೆ. ಆದರೆ ಈ ಕಿಡಿಗೇಡಿಗಳು ಯಾವ ರೀತಿಯಾಗಿ ಇವತ್ತು ಮಾಡಿದಾರಲ್ಲ, ಇವ್ರಿಗೇನು ಶಿಕ್ಷೆ ಆಗೋದಿಲ್ವಾ ಕಾನೂನಲ್ಲಿ ಅನ್ನೋದೇ ದೊಡ್ಡ ಪ್ರಶ್ನೆ, ಯಕ್ಷ ಪ್ರಶ್ನೆಯಾಗಿ ನಮ್ಮೆಲ್ಲರ ಮುಂದೆ ನಿಂತಿರ್ತಕ್ಕಂಥದ್ದು. ಇತ್ತೀಚೆಗೆ ನಾನೊಂದು ಘಟನೆಯನ್ನು ನೋಡಿದ್ದೆ, ಇಲ್ಲೇ ನಮ್ಮ ಹೆಬ್ಬಾಳ ಕ್ಷೇತ್ರದಲ್ಲಿ. ಆತ ಆಟೋದಲ್ಲಿ ಗೋಮಾಂಸವನ್ನು ಒಯ್ತಾ ಇರ್ತಾನೆ. ನಾವು ಪೊಲೀಸವ್ರ ಹತ್ರ ತೊಗೊಂಡೋದ್ರೆ ಇಡೀ ಒಂದು ದಿನ ಪೂರ್ತಿ ನಿಲ್ಲಿಸಿ ಆ ಗೋಮಾಂಸವನ್ನು ಸೀಸ್ ಮಾಡಿಬಿಟ್ರೆ ಬೇರೆ ಏನು ಕೇಸು ಏನು ಮುಂದಕ್ಕೆ ಹೋಗೋದಿಲ್ಲ.
ಈ ಥರದ್ದೆಲ್ಲ ಪ್ರಸಂಗಗಳು ಮುಂದೆ ಬರುತ್ತೆ. ಹಂಗಾಗಿ ಗೋಹತ್ಯೆ ನಿಷೇಧ ಕಾನೂನು ತಗೊಂಬರೋದಕ್ಕೆ ನಿಮ್ಗೇನು ಕಷ್ಟ? ಯಾಕೆ ಅಂತ ಹೇಳಿದ್ರೆ ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳ ಭಾವನೆಗೆ ಬೆಲೆ ಕೊಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿಯಾಗಿದೆ. ಎಲ್ರಿಗೂ ಆಹಾರದ ಸ್ವಾತಂತ್ರ್ಯ ಇದೆ, ಆದರೆ ಅದಕ್ಕೆ ಅಂತ ಒಂದು ಕಾನೂನು ಕಟ್ಟಳೆಗಳು ಭದ್ರವಾದ ರೀತಿಯಲ್ಲಿ ಇರಬೇಕು ಅಂತ ಹೇಳ್ತಕ್ಕಂಥದ್ದು ಹಿಂದೂಗಳ ಒಕ್ಕೊರಳಿನ ಬೇಡಿಕೆ. ಇವತ್ತು ಪ್ರಾಣಿ ದಯಾ ಸಂಘ ಇದೆ, ಪೇಟ ಅಂತ ಕರೀತಾರೆ. ಅದರ ಕಾನೂನಿನ ಅನ್ವಯವಾಗಿ ಭಾರತೀಯ ನ್ಯಾಯ ಸಂಹಿತೆ ಅಂತಾಗಿದೆಯಲ್ಲ, ಇವತ್ತು ಭಾರತೀಯ ದಂಡ ಸಂಹಿತೆ ಹೋಗಿ ಇವತ್ತು ಭಾರತೀಯ ನ್ಯಾಯ ಸಂಹಿತೆ ಅಂತಾಗಿದೆ. ಅದರ 325ನೇ ಒಂದು ಕಾಲಂನ ಅಡಿಯಲ್ಲಿ ಪ್ರಾಣಿಗಳಿಗೆ ಹಿಂಸೆ ಕೊಡ್ತಕ್ಕಂಥದ್ದು ಅಪರಾಧ ಅಂತಾಗಿದೆ. ಇವತ್ತು ಈ ಮೊಹಮ್ಮದ್ ನಸ್ರೂನ ರಸ್ತೆಯಲ್ಲಿ ಹಿಡ್ಕೊಂಡು ಒಡೆದು ಹೇಳ್ಕೊಂಡು ಹೋಗ್ಬೇಕಾಗಿತ್ತು ಪೊಲೀಸರು. ಆವಾಗ ಸಮಾಜ ಗುರ್ತಿಡ್ತಿತ್ತು ಈ ವ್ಯಕ್ತಿಯನ್ನು. ಇಂಥ ವ್ಯಕ್ತಿ ಒಂದು ಗೋಮಾತೆಯ ಮೇಲೆ ಈ ರೀತಿಯಾಗಿ ವಿಕೃತಿಯನ್ನು ಮೆರೆದಿದ್ದಾನೆ ಅಂತ ಒಂದು ನೆನಪಲ್ಲಿರ್ತಾ ಇತ್ತು ಸಮಾಜಕ್ಕೆ. ಇಂಥವ್ರನ್ನ ಸಮಾಜದಿಂದ ಹೊರಗಡೆ ಇಡಬೇಕು ಅನ್ನೋಂಥ ಒಂದು ಭಾವನೆ ಕ್ರಿಯೇಟ್ ಆಗ್ತಾ ಇತ್ತು. ಯಾರಾದರೂ ರೌಡಿ ಶೀಟರ್ಸ್ನ ಕರ್ಕೊಂಡು ಹೋಗ್ತಿದ್ರಲ್ಲ ಮೊದಲೆಲ್ಲ ಮೆರವಣಿಗೆ ಮಾಡಿ, ಈ ಥರ ವಿಕೃತ ಮನಸ್ಥಿತಿ ಇರುವಂಥ ಇಂಥ ಮಾನವ ರೂಪದಲ್ಲಿರುವಂಥ ರಾಕ್ಷಸರನ್ನು ರಸ್ತೆಯಲ್ಲಿ ಹಿಡ್ಕೊಂಡು ಎಳ್ಕೊಂಡು ಹೋಗ್ಬೇಕು. ಆವಾಗ ಇವ್ರಿಗೆಲ್ಲ ಬುದ್ಧಿ ಬರ್ತಕ್ಕಂಥದ್ದು. ಇವ್ರಿಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದೆಯಾ? ಇವ್ರು ಯಾರು ತಾಯಿ ಹಾಲನ್ನು ಕುಡಿದು ಬೆಳೆದಿಲ್ವಾ? ಇವ್ರ ಮಕ್ಕಳು ಮರಿಗಳಿದಾರಲ್ಲ ಇವತ್ತು, ಅವ್ರೂ ಅದೇ ಕಾಮಧೇನುವಿನ ಹಾಲೇ ಕುಡಿತಕ್ಕಂಥದ್ದು. ಯಾವುದೇ ಸಿಂಥೆಟಿಕ್ ಮಿಲ್ಕ್ ಕುಡಿಯೋದಿಲ್ಲ ಇವರು. ಅದರೊಳಗಾಗಿ ಇವ್ರಿಗೆ ದೇಶೀಯ ಗೋವಿದೆಯಲ್ಲ, ನಮ್ಮ ಭಾರತೀಯ ಗೋತಳಿಗಳನ್ನು ನೋಡಿಬಿಟ್ರೆ ಎಲ್ಲಿಲ್ಲದು ಒಂದು ವಿಕೃತ ಮನೋಭಾವ ಬರುತ್ತೆ. ಅದಕ್ಕೆ ನಾನಾ ರೀತಿಯಾದಂಥ ಹಿಂಸೆಗಳನ್ನು ಕೊಟ್ಟು ವಧೆ ಮಾಡ್ತಾರೆ. ಯಾವುದೇ ಒಂದು ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಗೋವಧೆ ಇವತ್ತು ಭಾರತದಲ್ಲಿ ನಡೀತಾ ಇಲ್ಲ. ತುಂಬ ವಿಕೃತವಾಗಿ, ತುಂಬ ಹಿಂಸಾತ್ಮಕವಾಗಿ ಗೋವುಗಳನ್ನು ಹತ್ಯೆ ಮಾಡಲಾಗ್ತಾ ಇದೆ. ಇದು ನಮ್ಮ ಶ್ರದ್ಧಾಸ್ಥಾನ. ಹಾಗಾಗಿ ಇವತ್ತು ಭಾರತದಲ್ಲಿ 125ಕ್ಕೂ ಮೀರಿದಂತಹ ಪ್ರಜಾತಿಗಳಿತ್ತು ಗೋಮಾತೆದು, ದೇಶೀಯ ಗೋವಿನ ತಳಿಗಳು. ಅದರಲ್ಲಿ ಇವತ್ತು ಕೇವಲ 14-15ರಿಂದ 25 ತಳಿಗಳು ಮಾತ್ರ ಸಂರಕ್ಷಣೆ ಆಗಿರ್ತಕ್ಕಂಥದ್ದು. ಅದರಲ್ಲೂ 10ಕ್ಕಿಂತ ಹೆಚ್ಚಿನ ದೇಶೀಯ ಗೋತಳಿಗಳು ಅವಸಾನದ ಅಂಚಿಗೆ ಬಂದು ನಿಂತಿದೆ ರೀ. ನಾವು ಬರೀ ಧರ್ಮ 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 ಹಿಂದೂ ರಾಷ್ಟ್ರ ಅಂತ ಬಾಯಿ ಬಡ್ಕೊಂಡ್ರಾಗಲ್ಲ. ಗೋಮಾತೆಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ಪ್ರತಿಯೊಬ್ಬ ಹಿಂದುವಿನ ಆದ್ಯ ಕರ್ತವ್ಯ ಅಂತ ತಿಳ್ಕೊಳ್ಬೇಕು. ಇವತ್ತು ನಾವು ಶ್ವಾನಗಳನ್ನು ತಂದು ಪೋಷಣೆ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಯಾವುದೋ ವಿದೇಶಿ ತಳಿಗಳನ್ನು ತಗೊಂಬಂದು ಮನೆಯ ಬೆಡ್ರೂಮ್ನ ಒಳಗಡೆ ಬಿಟ್ಕೊಳ್ಳೋವರೆಗೂ ಕೂಡ ನಾವಿವತ್ತು ಒಂದು ಪ್ರಾಣಿಗಳ ಮೇಲೆ ಅಕ್ಕರೆಯನ್ನು ಹೊಂದಿರತಕ್ಕಂಥವ್ರು ನಮ್ಮ ಮುಂದಿನ ಪೀಳಿಗೆಗೆ ಹಾಲನ್ನು ಕೊಟ್ಟು, ಆ ಮಕ್ಕಳಿಗೆ ಪೌಷ್ಟಿಕತೆಯನ್ನು ಕೊಟ್ಟು ಬೆಳೆಸ್ತಕ್ಕಂಥ ಗೋಮಾತೆಯನ್ನು ಕೂಡ ಉಳಿಸೋದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ದೇಶೀಯ ಗೋತಳಿಗಳು ಉಳಿಬೇಕು. ಮತ್ತು ಇವಾಗ ನಾವು HF ಮತ್ತು ಇದನ್ನೆಲ್ಲ ಹೈಬ್ರಿಡ್ ತಳಿಗಳು ಏನು ಬಂದಿದೆ, ಅದರ ಹಾಲನ್ನು ನಾವು ಸೇವನೆ ಮಾಡ್ತಾಯಿದ್ದೀವಿ. ಅದು ಕೂಡ ಗೋಮಾತೆಯ ಸಮಾನ ಅಂತಲೇ ಇವತ್ತು ಹಿಂದೂ ಸಮಾಜ ಸ್ವೀಕರಿಸಿರ್ತಕ್ಕಂಥದ್ದು. ಇವತ್ತು ಇಂಥ ಒಬ್ಬ ಕಿಡಿಗೇಡಿಯನ್ನು ರಾತ್ರೋರಾತ್ರಿ ಕರ್ಕೊಂಡೋಗಿ ಮ್ಯಾಜಿಸ್ಟ್ರೇಟ್ರ ಮುಂದೆ ಸರೆಂಡರ್ ಮಾಡಿ ಅವನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುತ್ತೆ ಅಂತ ಹೇಳಿದ್ರೆ ಇದು ರಾಜಕೀಯ ಪ್ರೇರಿತವೋ ಅಲ್ವೋ ಅನ್ನೋದಕ್ಕೆ ನೀವೇ ಉತ್ತರ ಹೇಳಬೇಕು. ಜಮೀರ್ ಅಹಮದ್ ಖಾನ್ ಹೋದ ಕಡೆ ಬಂದ ಕಡೆ ವಕ್ತ್ ಅದಾಲತ್ತು ಹಂಗೆ ಹಿಂಗೆ ಅಂತೆಲ್ಲ ಅಬ್ಬರವಾಗಿ ಮಾತಾಡ್ತಾರಲ್ಲ. ಶಾಸಕರೇ, ಇವತ್ತು ನೀವೆಲ್ಲಿ ಹೋಗಿದ್ದೀರಾ? ಸಚಿವರೇ, ನೀವೆಲ್ಲಿದ್ದೀರ್ರಿ? ಇವತ್ತು ನೀವು ಹೇಳ್ತಿರಲ್ಲ ನಮ್ಮ ಹುಡುಗರೆಲ್ಲ ಒಳ್ಳೆಯವರು, ಆ ಥರದ ಕೆಲಸಗಳು ಮಾಡಲ್ಲ ಅಂತ. ಇವಾಗ ಮಾಡಿರೋನು ಯಾವನು? ಇವನು ಎಲ್ಲಿಂದನೋ ಬಂದಿದ್ದವನು. ಭಾರತದಲ್ಲಿರೋರೆಲ್ಲರೂ ಭಾರತೀಯರೇ, ಆದರೆ ಇವನಿಗೆ ಕೆಚ್ಚಲನ್ನು ಕೊಯ್ಯುವಂಥ ವಿಕೃತಿ ಇದೆಯಲ್ಲ, ಇವನ್ನ ರಾಕ್ಷಸ ಅಂದೆ ಏನಂತೀರ ನೀವು? ಇವನಿಗೆ ತಕ್ಕ ಮಟ್ಟಿನ ಶಿಕ್ಷೆ ಕೊಡಿಸಿ, ಇಲ್ಲ ಅಂತ ಹೇಳಿದ್ರೆ ಚಾಮರಾಜಪೇಟೆಯಲ್ಲಿ ನೀವು ಮುಂದೆ ಯಾವತ್ತೂ ಗೆಲ್ಲೋದಿಲ್ಲ ನೀವು. ಇಂಥ ಮನಸ್ಥಿತಿ ಇರೋವಂಥ ರಕ್ಕಸರನ್ನು ಹಿಡಿದು ಕಾನೂನಿನಲ್ಲಿ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ಈ ಒಂದು ವಿಡಿಯೋ ಮಾಡೋ ಉದ್ದೇಶನೇ ಹೊರತು ಯಾವೊಬ್ಬರ ಮನಸ್ಸನ್ನು ನೋಯಿಸ್ತಕ್ಕಂಥದ್ದಲ್ಲ. ನೀವು ಮಾಡೋವಂಥ ವಿಕೃತಿಯನ್ನು ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ಅಷ್ಟೇ. ನಿಮ್ಮ ಮನಸ್ಸನ್ನು ನೋಯಿಸಬಾರ್ದು ಅನ್ನೋದಾದರೆ ಇಂಥ ವಿಕೃತಿ ಮಾಡೋವಂಥ ವಿಕೃತರಿಗೆ ನೀವೇನು ಮಾಡಬೇಕು ಅದನ್ನು ಮಾಡಿ. ಆವಾಗ ನಾವು ಈ ಥರ ಮಾತುಗಳನ್ನು ಆಡೋದಕ್ಕೆ ಬರೋದಿಲ್ಲ. ಆದರೆ ಕರ್ಣ ಅಂತೇಳೋರು ಮನೆಯ ಮಕ್ಕಳಂತೆ ಸಾಕಿರೋ ಅಂಥ ಗೋಮಾತೆಗೆ ನೀವು ಇವತ್ತು ಈ ಥರ ವಿಕೃತಿ ಮಾಡಿ ಕೆಚ್ಚಲು ಕೊಯ್ದಿದ್ದೀರಲ್ಲ, ಅವರ ಕರುಳಿಗೆ ಎಷ್ಟು ನೋವಾಗ್ಬೋದು ಅನ್ನೋದನ್ನು ಯೋಚನೆ ಮಾಡಬೇಕು. ಗೋಮಾತೆ ಇದ್ರೇ ಭೂ ಸಂಪತ್ತು ಉಳಿಯೋದು. ಭೂಮಿಯಲ್ಲಿ ಗೋಮಾತೆಯ ಗೊಬ್ಬರವನ್ನು ಹಾಕಿದಾಗ ಮಾತ್ರ ಬೆಳೆಯನ್ನು ಬೆಳೆಯೋದು, ಅದನ್ನು ತಿಂದು ನಾವು ದಷ್ಟಪುಷ್ಟವಾಗಿ ಬೆಳೆಯೋದು. ಅದಿಲ್ಲದೆ ಇದ್ದರೆ ನೋ ಚಾವಲ್ ನೋ ಬಿರಿಯಾನಿ.
ಯಾವನಿಗೂ ನೋ ಚಾವಲ್ ನೋ ಬಿರಿಯಾನಿ. ಗೋಮಾತೆ ಗೊಬ್ಬರ ಬಿದ್ರೇ ಭೂಮಿಯಲ್ಲಿ ಬೆಳೆ ಬೆಳೀತಕ್ಕಂಥದ್ದು. ಇಂಥ ಕನಿಷ್ಠ ಜ್ಞಾನ ಇಲ್ಲದೆ ಯಾವುದೋ ಒಂದು ಬೇಡವಾದಂಥ ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಂಡು ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಇಂಥ ರಕ್ಕಸರಿಗೆ ಕಾನೂನು ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು. ಮತ್ತು ಈ ಪೇಟ ಇದೆಯಲ್ಲ, ಪ್ರಾಣಿ ದಯಾ ಸಂಘ, ಇವ್ರು ಇವತ್ತು ಏನು ಮಾಡ್ತಾಯಿದ್ದಾರೆ? ಸಂಬಳ ತೊಗೊಂಡು ಎ ಸಿ ರೂಮ್ಗಳಲ್ಲಿ ಕೂತ್ಕೊಂಡಿದ್ದೀರಾ ನೀವು? ಏನ್ರಿ ಮಾಡ್ತಾಯಿದ್ದೀರಾ ಪೇಟದವರು, ಪ್ರಾಣಿ ದಯಾ ಸಂಘದವರು? ಬರ್ರಿ, ಕಚೇರಿಯನ್ನು ಬಿಟ್ಟು ಹೊರಗಡೆ ಬಂದು ಗ್ರೌಂಡ್ ಲೆವೆಲ್ ರಿಯಾಲಿಟಿ ಏನಿದೆ ನೋಡಿ, ಬಂದು ನೋಡಿ ಹೊರಗಡೆ. ಎಲ್ಲಿ ಗೋಹತ್ಯೆಗಳಾಗುತ್ತೆ, ಕಸಾಯಿ ಖಾನೆಗಳಲ್ಲಿ ಸರ್ಕಾರ ವಿಧಿಸಿರ್ತಕ್ಕಂತಹ 14 ವರ್ಷ ಮೇಲ್ಪಟ್ಟ ಗೋವುಗಳು ಮಾತ್ರ ವಧೆ ಆಗ್ತಾ ಇದೆಯಾ, ಸಣ್ಣ ಕರುಗಳು ವಧೆ ಆಗ್ತಾ ಇದೆಯಾ, ಬೇರೆ ಬೇರೆ ಮಾಂಸದ ಜೊತೆಯಲ್ಲಿ ಗೋಮಾಂಸ ಮಿಕ್ಸ್ ಆಗ್ತಾ ಇದೆಯಾ, ಇದನ್ನೆಲ್ಲ ಪರಿಶೀಲನೆ ಮಾಡೋದಕ್ಕೆ ನಿಮಗೆ ಸಂಬಳ ಕೊಡ್ತಾ ಇರೋದು, ಜನ ತೆರಿಗೆ ಕಟ್ತಾ ಇರೋದು. ಹಂಗಾಗಿ ಪ್ರಾಣಿ ದಯಾ ಸಂಘದ ಅಧಿಕಾರಿಗಳು ಕೂಡಲೇ ಎಚ್ಚೆತ್ಕೊಳ್ಬೇಕು. ಇಂಥ ಅಸಂಬದ್ಧಗಳಿಗೆ ಕಡಿವಾಣ ಹಾಕಲಿಲ್ಲ ಅಂತ ಹೇಳಿದ್ರೆ ಇಂತಹ ಕಿಡಿಗೇಡಿಗಳಿಗೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ. ನನ್ನ ಮನೆಯ ಪಕ್ಕದಲ್ಲೇ ಒಂದು ಪುಟ್ಟದಾದಂಥ ಒಂದು ದೇವಾಲಯ ಇತ್ತು. 3-4 ವರ್ಷಗಳ ಕೆಳಗೆ ಒಬ್ಬರು ಅವ್ರಿಗೇನೋ ಒಂದು ಶುಭ ಕಾರ್ಯ ನಡೀತು ಅವ್ರ ಮನೆಯಲ್ಲಿ. ಹಂಗಾಗಿ ಅವರು ಆ ದೇವಾಲಯಕ್ಕೆ ದೇವರ ಅಭಿಷೇಕಕ್ಕಾಗಿ 40,000 ರೂಪಾಯಿಗಳನ್ನು ಕೊಟ್ಟು ಒಂದು ಗೋಮಾತೆಯನ್ನು ತಂದುಕೊಟ್ರು. ಅಮೃತ್ ಮಹಲ್ ತಳಿ. ಬೇಕಾದರೆ ನಾನು ತೋರಿಸ್ತೀನಿ. ಆ ಅಮೃತ್ ಮಹಲ್ ತಳಿಗೆ ಅದು ಗರ್ಭಿಣಿಯಾಗಿತ್ತು ದೇವಸ್ಥಾನಕ್ಕೆ ದಾನ ಮಾಡುವಾಗ. 1 ತಿಂಗಳಾಗುವಷ್ಟರಲ್ಲಿ ಅದು ಒಂದು ಪುಟ್ಟ ಕರುವಿಗೆ ಜನನ ಕೊಡ್ತು. 3-4 ತಿಂಗಳಾಗಿರ್ಬೋದು ಅಷ್ಟೇ. ದೇವರಿಗೆ ನಿತ್ಯ ಪರಿಶುದ್ಧವಾದ ಹಾಲಿನಿಂದ ನಮ್ಮ ಮನೆಯ ಬಳಿ ಇರೋಂಥ ಗಣಪತಿಗೆ ಅಭಿಷೇಕ ನಡೀಲಿಕ್ಕೆ ಶುರು ಆಯಿತು. ಆದರೆ ಯಾವನೋ ಒಬ್ಬ ವಿಕೃತ ಮನೋಭಾವದವನಿಗೆ ಏನು ಅನ್ನಿಸ್ತು ಅಂದರೆ, ಫಸ್ಟ್ ಬಂದ ಆ ಗೋಮಾತೆ ಮೇಲೆ ಒಂದು ಚೂರಿ ಮಾರ್ಕನ್ನು ಹಾಕ್ದ. ನಾನು ಹೋಗಿ ದೇವಾಲಯದವ್ರಿಗೆ ವಿನಂತಿಯನ್ನು ಕೂಡ ಮಾಡಿದ್ದೆ. ಸ್ವಾಮಿ ನೋಡಿ, ಈ ಥರ ಏನೋ ಒಂದು ಸೂಚನೆ ಸಿಗ್ತಾ ಇದೆ, ದಯವಿಟ್ಟು ಆ ಗೋಮಾತೆಯನ್ನು ರಕ್ಷಿಸ್ಕೊಳ್ಳಿ, ಅದಕ್ಕೆ ಭದ್ರತೆಯನ್ನು ಕೊಡಿ, ಇಲ್ಲಾಂದರೆ ಪೊಲೀಸಲ್ಲಿ ಕಂಪ್ಲೇಂಟ್ ಮಾಡಿ ಅಂತ. ಆದರೆ ದೇವಸ್ಥಾನದ ಆಡಳಿತ ಮಂಡಳಿ ಅದನ್ನು ನಿರ್ಲಕ್ಷ್ಯ ಮಾಡ್ತು. ಅದಾಗಿದ್ದು 1 ವಾರಕ್ಕೆ ಆ ಗೋಮಾತೆ ಕಾಣಲಿಲ್ಲ. ಆ ಪುಟ್ಟ ಕಂದಮ್ಮ ಕರು ಏನಿತ್ತು ಅದು ಕೂಡ ಕಾಣಲಿಲ್ಲ. ಗೋ ಭಕ್ಷಕರು ಅದನ್ನು ತಗೊಂಡೋಗಿ ಹತ್ಯೆ ಮಾಡಿ ನುಂಗಿದರು. ಈ ರೀತಿಯಾಗಿ ಸನಾತನ ಕಾಲದಿಂದ ನಮ್ಮ ಋಷಿ ಮುನಿಗಳು ಕೊಟ್ಟಂಥ ಕೊಡುಗೆ ಇದು. ಗೋಮಾತೆಯ ತಳಿಗಳನ್ನು ವರ್ಧನೆ ಮಾಡಿ ಅದನ್ನು ಪ್ರಾಕೃತಿಕವಾಗಿ ಅದಕ್ಕೆ ಯಾವ ರೀತಿಯಾದ ಹಕ್ಕುಗಳು ಸಿಗಬೇಕೋ ಅದರ ಆದ್ಯತೆ ಅಡಿಯಲ್ಲಿ ಯಜ್ಞ ಹೋಮ ಹವನಗಳ ಮುಖಾಂತರ ಗೋವುಗಳನ್ನು ಸಂರಕ್ಷಿಸಿ ಅವುಗಳ ಸಂತತಿಯನ್ನು ವರ್ಧಿಸಿ ನಮಗೆ ಕೊಡುಗೆಯಾಗಿ ಕೊಟ್ಟೋಗಿದ್ದು. ಆದರೆ ಭಾರತ ಸ್ವತಂತ್ರ ಆಗುವಾಗ ಭಾರತದಲ್ಲಿದ್ದಂಥ ದೇಶೀಯ ತಳಿಯ ಗೋವಿನ ಸಂಖ್ಯೆ 125 ಕೋಟಿಗೂ ಮಿಗಿಲಾಗಿತ್ತು. ಆದರೆ ಇವತ್ತು ಉಳಿದಿರ್ತಕ್ಕಂಥದ್ದು ಕೇವಲ 22 ಕೋಟಿ. ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ, ಇವಾಗ ಮುಂದೆ ಇನ್ನೊಂದು 5-10 ವರ್ಷ ಆಗೋಷ್ಟರಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಜನಸಂಖ್ಯೆ ಹೊಂದಿರತಕ್ಕಂಥ ದೇಶ ಭಾರತ ಆಗುತ್ತೆ. ನಿಮ್ಮ ಮಕ್ಕಳು ನೆಸ್ಲೆ ಮತ್ತು ಇನ್ನೊಂದು ಯಾವುದ್ಯಾವುದೋ ಫಾರಿನ್ ಕಂಪನಿಗಳು ಚೈನಾದವರು ಮಾಡಿರೋಂಥ ಸಿಂಥೆಟಿಕ್ ಮಿಲ್ಕನ್ನು ಕುಡಿದು ಹಾಲನ್ನು ಕುಡಿದು ಬದುಕಬೇಕಾ? ಸಿಂಥೆಟಿಕ್ ಮಿಲ್ಕ್ ಅಂತಾರೆ. ಅಂದರೆ ಕೆಮಿಕಲ್ಗಳ ಕಾಂಪೌಂಡ್ಗಳಿಂದ ಮಾಡಿರೋಂಥ ಹಾಲನ್ನು ಕುಡಿದು ನಿಮ್ಮ ಮುಂದಿನ ಪೀಳಿಗೆ ಬೆಳಿಬೇಕಾ? ಆದರೆ ಸ್ವಚ್ಛಂದವಾಗಿ ಹೋಗಿ ಎಲ್ಲ ಗಿಡಮೂಲಿಕೆಗಳನ್ನು ಮೇಯ್ದು ಬಂದು ಅಮೃತಕ್ಕೆ ಸಮಾನವಾಗಿರುವಂಥ ಪರಿಶುದ್ಧ ಹಾಲನ್ನು ಕೊಡುವ ಗೋಮಾತೆಯ ಹಾಲನ್ನು ಕುಡಿದು ನಮ್ಮ ಮುಂದಿನ ಪೀಳಿಗೆ ಬೆಳಿಬೇಕಾ ಅನ್ನೋದನ್ನು ಪ್ರತಿಯೊಬ್ಬ ಹಿಂದೂನು, ನಾನು ಇನ್ನು ಮುಂದೆ ನಮ್ಮ ಸಮಾಜನ ಬೈಬಾರ್ದು ನಮಗೆ ಅನ್ನೋದು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದು. ಆದರೆ ನಮ್ಮ ಸಮಾಜಕ್ಕೆ ಇವತ್ತು ಸ್ವಲ್ಪ ಮಟ್ಟಿಗಿನ ಪ್ರಚೋದನೆಯೂ ಅವಶ್ಯಕತೆ ಇದೆ. ಇಂಥ ವಿಕೃತಿಗಳಿಗೆ ಕಡಿವಾಣ ಹಾಕೋದಕ್ಕೆ ಮುಂದಾಗಲೇಬೇಕಾಗಿದೆ ಹಿಂದೂ ಸಮಾಜ. ಇಲ್ಲ ಅಂತೇಳಿದ್ರೆ ನಾವು ನಮ್ಮ ಸಂಸ್ಕೃತಿ, ಪರಂಪರೆ, ಗೋ ಪರಂಪರೆ, ಎಲ್ಲ ನಮ್ಮ ಹಬ್ಬ ಹರಿದಿನಗಳ ಸಾತ್ವಿಕ ವಾತಾವರಣ ಎಲ್ಲವನ್ನು ಕಳ್ಕೊಳ್ಳೋ ಅಂಥ ಸ್ಥಿತಿಯಲ್ಲಿ ನಾವಿವತ್ತಿದ್ದೇವೆ. ಹಿಂದೂಗಳೇ ಎಚ್ಚರ. ಇಂಥ ವಿಕೃತರಿಗೆ ನಿಮ್ಮ ಒಂದು ಪ್ರದೇಶಗಳಲ್ಲಿ ಕಣ್ಣೆಚ್ಚರವನ್ನು ಇಡ್ರಿ. ಯಾರಾದರೂ ಈ ಥರ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದರೆ ಪೊಲೀಸವ್ರಿಗೆ ತಕ್ಷಣ ಇನ್ಫಾರ್ಮ್ ಮಾಡಿ. ಅಲ್ಲಿನ ಶಾಸಕರಿಗಾಗಲಿ, ಕಾರ್ಪೊರೇಟರ್ಗಳಿಗಾಗಲಿ ಅಥವಾ ಗ್ರಾಮ ಪಂಚಾಯಿತಿಯ ಮೆಂಬರ್ಗಳಿಗಾಗಲಿ ನೀವು ಹೇಳಿ, ಈ ಥರ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬರ್ತಾ ಇದ್ದಾರೆ, ಅವರ ವಿರುದ್ಧ ತಕ್ಷಣ ಕ್ರಮ ತೆಗೆದುಕೊಳ್ಳಿ ಅಂತ. ಹಂಗೆಲ್ಲ ನಾವು ಮಾಡಿದಾಗ ಮಾತ್ರ ನಮ್ಮ ಇಂಥ ಎಲ್ಲ ಅಸಂಬದ್ಧಗಳು, ಅಂದರೆ ಈ ಥರ ನಡಿಬಾರದ ಘಟನೆಗಳು, ವಿಕೃತ ಘಟನೆಗಳಿಗೆ ಕಡಿವಾಣ ಬೀಳ್ತಕ್ಕಂಥದ್ದು. ಸಿದ್ದರಾಮಯ್ಯನವರೇ ಇಂಥ ಕಿಡಿಗೇಡಿಗಳನ್ನು ರಕ್ಷಣೆ ಮಾಡೋದು ಬಿಟ್ಟು ನೀವೇನೋ ಪೇಪರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ, ಖಂಡಿತ. ಆದರೆ ತ್ವರಿತವಾಗಿ ಈ ಕಿಡಿಗೇಡಿಗೆ ಮತ್ತು ಇವನ ಜೊತೆಯಲ್ಲಿ ಇವನೊಬ್ಬನೇ ಮಾಡಿರಲ್ಲ, ಇನ್ನೂ ಯಾರ್ಯಾರು ಮಾಡಿದಾರೋ ಅವ್ರನ್ನೆಲ್ಲ ತತ್ಕ್ಷಣದಲ್ಲಿ ಬಂಧಿಸಿ
ನಮ್ಮ ಗೋಮಾತೆಗಾಗಿರ್ತಕ್ಕಂಥ ಗಾಯಕ್ಕೆ ಕೆಚ್ಚಲನ್ನು ಕೊಯ್ದಂತಹ ವಿಕೃತಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಿಸ್ಲಿಕ್ಕೆ ಶಕ್ತಿ ನಿಮ್ಮ ಕೈಯಲ್ಲಿದೆಯಾ ಅನ್ನೋ ಪ್ರಶ್ನೆಯನ್ನು ಮಾನ್ಯ ಸಿದ್ದರಾಮಯ್ಯನವರ ಮುಂದೆ ಇಡೋದ್ರೊಂದಿಗೆ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.